ಇದಂತೂ ಸಕ್ಕದಾಗಿ ಕಾಣಿಸ್ತದೆ. ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಇವ್ರು ನೋಡಿ ಇಲ್ಲಿ ಇನ್ನು ಕಾಲು ತೊಳಿಸ್ತಾ ಇರೋದನ್ನ ಫೋಟೋ ತೆಗೊಳಕ್ಕೆ ಹೋಗಿ ಪರ್ಮನೆಂಟಾಗಿ ಫೋಟೋ ಗಿಟ್ಟ ಹಾಕಿದೆಯಾ ಅಂತ. ಗೈಸ್, ಇದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಬ್ಲಾಗ್. ಏನು ಬರೀ ಟ್ರಾವೆಲ್ ವೀಡಿಯೋಸೇ ಹಾಕ್ತೀನಿ ಅಂತ ಅನ್ಕೋಬೇಡಿ. ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ವೀಕೆಂಡ್ಸಲ್ಲಿ ಅಲ್ಲಿ ಇಲ್ಲಿ ಹೋಗೋದು ಜಾಸ್ತಿ ಆಗಿದೆ ಅಷ್ಟೇ. ಮುದ್ದನ್ನ ಎಲ್ಲೋ ಹೊರಗಡೆನೂ ಕಳಿಸಿಲ್ಲ. ಅವನಿಗೆ ತುಂಬ ಕಮಿಟ್ಮೆಂಟ್ಸ್ ಇದೆಯಲ್ಲ, ಕಣ್ಣಿಂದು ಅದು ಇದು ಎಲ್ಲ, ಹಾಗಾಗಿ ಮತ್ತೆ ಬೇಜಾರಾಗ್ತಾನೆ. ಫ್ರೆಂಡ್ಸ್ ಎಲ್ಲ ಬಂದು ಹೇಳ್ತಾರಲ್ಲ, ಅವಾಗ ಇವನಿಗೂ ಎಲ್ಲೋ ಫೀಲ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವಾಗ ಇಲ್ಲಿ ಹತ್ತತ್ರ ನಮಗೆ ಕೈಲಿ ಎಟ್ಕ ಅಂತ ಪ್ಲೇಸ್ಗಳಿಗೆ ಕರ್ಕೊಂಡು ಹೋಗ್ತಾ ಇರ್ತೀವಿ. ಮತ್ತು ಲಾಂಗ್ ವೆಕೇಶನ್ ಹೋಗೋಕ್ಕೆ ಮಿಲಿ ಇದ್ದಾಳೆ, ಅವಳು ಇರಲ್ಲ ಪಾಪ ಬಿಟ್ಟು, ಹಾಗಾಗಿ ದೂರ ಎಲ್ಲೂ ಹೋಗಲ್ಲ ನಾವು. ಮುಂದೆ ಕೂತಿದ್ದಾನೆ. ಇಲ್ಲಿ ಸ್ವಲ್ಪ ಆಫ್ ರೋಡ್ ತರ ಇದೆ, ಹೆದರಿಕೆ ಆಗುತ್ತೆ. ಮುಂದೆ ಹೋಗಿ ಮುಂದೆ ಕೂತಿದ್ದಾನೆ. ಇಲ್ಲಿ ಹೆಂಗಿದೆ ಅಂತಂದರೆ, ಒಂದು ವೆಹಿಕಲ್ ಬಂದರೆ ಇನ್ನೊಂದು ವೆಹಿಕಲ್ನ ಈ ಥರ ಕಂಪ್ಲೀಟಾಗಿ ಒಂದು ಸೈಡಿಗೆ ಹಾಕ್ಕೊಂಡು ಇನ್ನೊಂದಕ್ಕೆ ಸ್ಪೇಸ್ ಕೊಡಬೇಕು ಅವರು, ಆ ಥರ ಇದೆ. ಇಲ್ಲಂತೂ ಎಕ್ಸ್ಪರ್ಟ್ ಡ್ರೈವರ್ಸೇ ಆಗಬೇಕು ಅನಿಸುತ್ತೆ. ಈವನ್ ಸಮ್ಮರಲ್ಲೂ ಈ ರೋಡಲ್ಲಿ ಓಡಿಸೋದು ಕಷ್ಟ ಏನೋ ಹಂಗೆ ಅನ್ನಿಸ್ತಾ ಇರುತ್ತೆ. ಅವರು ಎಷ್ಟು ಕಾನ್ಫಿಡೆಂಟಾಗಿ ಓಡಿಸ್ತಾ ಇರ್ತಾರೆ, ನಮಗೆ ಕೂತಿರ್ತೀವಲ್ಲ ನಮಗೆ ತುಂಬ ಟೆನ್ಷನ್ ಅನ್ನಿಸ್ತಾ ಇರುತ್ತೆ. ಮತ್ತು ಅದು ಮಣ್ಣು ಫುಲ್ಲು ಗಿಡಗಳ ಮೇಲೆಲ್ಲ ಕೂತ್ಕೊಂಡು, ಗಿಡನೂ ಫುಲ್ಲು ಕೆಂಪಗಾಗ್ಬಿಟ್ಟಿದೆ ನೋಡಿ. ನಮ್ಮ ಬಟ್ಟೆಗಳು, ಆಮೇಲೆ ಉಸಿರಾಡಿದ್ರೆ ಗಾಳಿ ಫುಲ್ಲು ಬರೀ ಮಣ್ಣೆ ತುಂಬ್ಕೊಂಡಿರುತ್ತೆ. ಅದ್ರ ತುಂಬ ಒಂಥರ ಕೆಂಪು ಮಣ್ಣು. ಸ್ಲಿಪ್ಪರ್ಗೆಲ್ಲ ಅಂಟ್ಕೊಂಡಿರೋದು ಒಂದು 3 days ತೊಳೆದ್ನೇನೋ ಹೋಗೋಕ್ಕೆ. ಜರಿ ಫಾಲ್ಸಿಗೆ ಕರ್ಕೊಂಡು ಹೋಗೋ ಜೀಪ್ ಆದರೆ 700 rupees ಏನೋ ತೊಗೊತಾರೆ ಪರ್ ಜೀಪಿಗೆ. ಅಲ್ಲೇ ಒಂದು ಹೋಮ್ ಸ್ಟೇನೂ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇನೆ. ಮತ್ತು ರೋಡ್ ಅಂತೂ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಸ್ಟೇಬಲ್ ಆಗೇ ಇರಲಿಲ್ಲ. ಅಂದರೆ ನಾವೇ ಸ್ಟೇಬಲಾಗಿ ಕೂತ್ಕೊಂಡಿಲ್ಲ, ಅದನ್ನು ನೀನು ಹೆಂಗೆ ಇಟ್ಕೊಳ್ಳೋದು, ಸಖತ್ತು ಅಲ್ಲಾಡೋದು ಗಾಡಿ. ಜೀಪು ಸ್ವಲ್ಪ ದೂರದಲ್ಲೇ ಇಳಿಸ್ಬಿಟ್ಟು ಹೋದ್ರು. ಇವಾಗ ಫಾಲ್ಸ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ವಿ. ಈ ಕೆಳಗಡೆ ಜರಿ ಎಲ್ಲ ಹರಿತಾ ಇದೆ, ಅಲ್ಲಿ ನೋಡಿ ಜರಿ ಎಲ್ಲ ಹರಿತಾ ಇದೆ, ಪುಟಾಣಿ ಜರಿ. ಹತ್ರಕ್ಕೆ ನೋಡಿ ದೊಡ್ಡದೇ ಇದೆ, ಹಿಂಗಿದೆ ಜಾಗ ಸುತ್ತ. ಹಾಂ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾದ್ರೇ ಫಾಲ್ಸ್ ಈ ಥರ ಕಾಣಿಸುತ್ತೆ. ತುಂಬ ಹೈಟಲ್ಲಿದೆ, ಒಂಥರ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ನೀರು ಸ್ವಲ್ಪ ಕಮ್ಮಿ ಇದೆ, ಆದ್ರೂ ಒಂಥರ ಮೆಸ್ಮರೈಸಿಂಗ್ ಅನಿಸುತ್ತೆ ಫುಲ್ ವ್ಯೂ ನೋಡಬೇಕಾದ್ರೆ. ಇದು ಹೋದ ತಕ್ಷಣವೇ ಕಾಣಿಸಿದ್ದಂಥದ್ದು. ಮತ್ತು ಲಾಸ್ಟಲ್ಲಿ ಬರಬೇಕಾದ್ರೆ ಇನ್ನೊಂಥರ ಬ್ಯೂಟಿಫುಲ್ಲಾಗಿ ಕಾಣಿಸ್ತು. ಅಂದರೆ ಸೇಮ್ ಫಾಲ್ಸೇ, ಬೇರೆ ಬೇರೆ ಆ್ಯಂಗಲಿಂದ ಬೇರೆ ಬೇರೆ ಥರ ಕಾಣುತ್ತಲ್ವ, ಹಾಗೆ ಹೇಳ್ತಾ ಇದ್ದೀನಿ ನಾನು. ಎಷ್ಟು ಚೆನ್ನಾಗಿ ಕಾಣಿಸ್ತು ಅಂದರೆ ಹೋಗಬೇಕಾದ್ರೆ. ಅದು ಸ್ಟಾರ್ಟಿಂಗ್ ಇಂಟ್ರೋದಲ್ಲೂ ಹಾಕಿದ್ದೀನಿ, ಮತ್ತೆ ಇನ್ನೊಂದು ಸತಿ ಹಾಕ್ತೀನಿ ನೋಡಿ ಬೇಕಾದರೆ. ನೀರು ಪರವಾಗಿಲ್ಲ, ಆಟ ಆಡೋಷ್ಟಿದೆ. ನೋಡೋದು ಡಿಸೈಡ್ ಮಾಡ್ತೀವಿ ಆಟ ಆಡೋದ ಏನೋ ಅಂತ. ಮುದ್ದು ಅಂತೂ ಕನ್ಫರ್ಮ್ ಅವನು ಆಟ ಆಡ್ತಾನೆ. ಹತ್ರ ಬಂದಿದ್ದೀವಿ, ಹಿಂಗಿದೆ ಫಾಲ್ಸ್, ಚೆನ್ನಾಗಿದೆ ಫಾಲ್ಸ್. ಸಮ್ಮರಲ್ಲಿ ಫುಲ್ ಕೂಲ್ ಫೀಲಿಂಗ್. ಮುಂದೆ ಕೂತಿದ್ದಲ್ಲ ಅಲ್ಲಿ ಜೀಪಲ್ಲಿ ಹೆಂಗಿತ್ತು, ಕುತ್ಕೊಬಿಟ್ಟಿದ್ದಾನೆ, ಫುಲ್ ಹೆದರಿಕೆ. ನೆನಿಬೋದು, ಸಿಕ್ಕಾಬಿಟ್ಟೆ ಕೋಲ್ಡ್, ಅಂದರೆ ಸಖತ್ ಕೋಲ್ಡ್, ಸಣ್ಣಗಿರೋ ನೀರು, ಫುಲ್ ಚಳಿ, ಸಖತ್ ಚಳಿ.
ಅನ್ನಿಸ್ತದೆ, ಆಟಾಡೋಣ ಅನ್ನಿಸ್ತದೆ, ಆದರೆ ಆಗ್ತಾ ಇಲ್ಲ. ಸಖತ್ತು ಚಳಿ ಅಂತೂ. ಒಂದು ಅರ್ಧ ಗಂಟೆ 1 ಗಂಟೆ ಆಟಾಡೋದು ಚೆನ್ನಾಗಿ. ಕಣ್ಣೆಲ್ಲ ನೋಡಿ ಹೆಂಗಾಗೋಗಿದೆ. ಏನಿಲ್ಲ, ಆ ಕಡೆ ಬಂದಿಲ್ಲ ಇವಳು ನಾಗವಲ್ಲಿ ಅಂತಾಳೆ ಅಂತ ಇವತ್ತು. ಅದಕ್ಕೆ ಕ್ಲಿಯರ್ ಆಗಿದೆ. ಇಲ್ಲಿ ಸ್ಟೆಪ್ಸ್ ಇದೆ, ಇಲ್ಲಿಂದ ಹತ್ಕೊಂಡು ಹೋಗ್ತಾ ಇದ್ದೀನಿ. ಸ್ಟೆಪ್ಸ್ ಎಲ್ಲ ಇದು ಸ್ಲಿಪ್ಪರಿನೇ ಇದೆ, ಜಾಗ ಇದೆ ಹತ್ಕೊಂಡು ಹೋಗೋಕ್ಕೆ. ಅಲ್ಲಿಗೆ ಆ ಪ್ಲೇಸಿಗೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗೋಕ್ಕೆ. ಅಲ್ಲಿಗೆ ಹೋಗೋಣ, ತೋರಿಸ್ತೀನಿ. ಅಲ್ಲೂ ಒಂಥರ ಚೆನ್ನಾಗಿದೆ. ನಾನು ಈ ನನ್ನ ಮಗನ ಬೇರೆ ಕರ್ಕೊಂಬಂದಿದ್ದೀನಿ. ಕೈ ಕೊಡು ಬರೇ. ನೋಡಿ ಇಲ್ಲಿ ಈ ಪ್ಲೇಸಿಗೆ ಇಲ್ಲಿಂದ ನಡ್ಕೊಂಡು ಹೋಗ್ಬೋದು. ನೋಡಿ ಎಷ್ಟು ಕ್ಲೀನಾಗಿದೆ ಗೊತ್ತಾ, ಸಖತ್ತು ಕ್ಲೀನಾಗಿದೆ ಮಾತ್ರ ನೀರು. ಇಲ್ಲಿ ಬೀಳೋ ಥರ ಏನಿಲ್ಲ, ಹಿಂಗೆ ತುಂಬ ಜಾಗ ಇದೆ, ಹಾಗಾಗಿನೇ ಬಂದೆ. ನೋಡಿ ಇಲ್ಲಿ ಫಾಲ್ಸ್. ಸಂತೋಷ್ ಬೈತಾ ಇದ್ರು ಇಲ್ಲಿಗೆ ಬರಬೇಕಾದ್ರೆ, ಫೋಟೋ ತೆಕ್ಕೊಳಕ್ಕೆ ಹೋಗಿ ಪರ್ಮನೆಂಟಾಗಿ ಫೋಟೋ ಗಿಟ್ಟ ಆಗಿದೆಯಾ ಅಂತ. ಬಟ್ ಇಲ್ಲಿ ಅಷ್ಟು ಡೇಂಜರಸ್ ಏನಿಲ್ಲ, ನೀರು ತುಂಬ ಇಲ್ವಲ್ಲ, ಹಾಗಾಗಿ ಬರ್ಬೋದು ಈಸಿಯಾಗಿ. ಮಳೆಗಾಲದಲ್ಲಿ ಕಷ್ಟ ಅನಿಸುತ್ತೆ. ಇಲ್ಲಿಂದ ನೋಡೋಕ್ಕಂತೂ ಫಾಲ್ಸ್ ಇನ್ನೂ ಚೆನ್ನಾಗಿದೆ. ಅಂತೂ ಚೆನ್ನಾಗಿ ಆಟಾಡಿದ್ವಿ. ಒನ್ ಅವರ್ ಮೇಲೆ ಆಟಾಡಿದ್ವಿ. ನಾನು ಮುದ್ದು ಸಂತೋಷ್ ಮಾತ್ರ ಆಟಾಡಿದ್ವಿ, ಅಮ್ಮ ಬರಲೇ ಇಲ್ಲ ಅವಳು. ಮುದ್ದು ನಿಂತಿದ್ದಾನೆ ವಾಟರ್ ಹತ್ರ. ವ್ಯೂ ಕಾಣಿಸು ಹೆಂಗಿದೆ ನೋಡಿ. ವಾವ್, ಇಲ್ಲೇ ನೋಡ್ತಾ ನಿಂತಿದ್ವಿ ಒಂದು 10 ನಿಮಿಷ. ಈಗ ಕ್ಯಾಮ್ರಾ ಓಪನ್ ಮಾಡಿದೆ. ಇದಂತೂ ಸಕ್ಕದಾಗಿ ಕಾಣಿಸ್ತದೆ. ಆಟ ಆಡೋಕ್ಕೆ ಪರ್ಫೆಕ್ಟಾಗಿದೆ. ಹೈಟು ತುಂಬ ಭಯ ಇಲ್ಲ, ಎಲ್ಲ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಇದ್ದಿದ್ರೆ ನೋಡೋಕ್ಕೆ ಇನ್ನೂ ಚೆನ್ನಾಗಿರೋದು ಅನಿಸ್ತಾ ಇದೆ. ಇಲ್ಲಿ ಚಿಕ್ಕ ಜರಿಗಳಂತೂ ಎಷ್ಟು ಹರಿತಾ ಇದೆ ಗೊತ್ತಾ, ನೋಡಿ ಇಲ್ಲಿ ಈ ಥರ ತುಂಬ ಜರಿ ಹರಿತಾ ಇದೆ, ಚೆನ್ನಾಗಿದೆ. ಇದು ನೋಡಿ, ಇಲ್ಲಿಂದ ಬಂದರೆ ಇದೆಲ್ಲ ಫುಲ್ ಕಾಫಿ ಎಸ್ಟೇಟು. ಇದು ಯಾವುದೋ ಪ್ರೈವೇಟ್ ಪ್ರಾಪರ್ಟಿ ಅಂತೆ. ಅವರು ಇಲ್ಲಿ ನೋಡೋಕ್ಕೆ ಬರ್ತಾರಲ್ಲ ಜೀಪ್, ಅವರಿಗೆಲ್ಲ ಇಲ್ಲಿ ಬಿಟ್ಕೊಟ್ಟಿದ್ದಾರೆ. ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕಿದೆ. ಇಟ್ ಇಸ್ ಸೋ ನೈಸ್. ಇಲ್ಲಿ ನೋಡಿ ಫುಲ್ ಕಾಫಿ ಎಸ್ಟೇಟ್ ಇದು. ಇಲ್ಲೂ ಕಾಫಿ. ಅಯ್ಯಪ್ಪ, ಒಬ್ಬಳೇ ನಡ್ಕೊಂಡು ಹೋಗ್ತಿದ್ದೀನಿ ಅನ್ನಿಸ್ತದೆ. ಫಾಲ್ಸ್ ಹರಿದು ಇಲ್ಲಿ ಹೋಗ್ತಾ ಇದೆ ನೋಡಿ. ನಾವು ಈ ಫಾಲ್ಸಿಗಿದೆ ಮೊದಲನೇ ಸಲ ಏನಲ್ಲ, ತುಂಬ ಸಲ ಬಂದಿದ್ದೀವಲ್ಲ. ತುಂಬ ಫೋರ್ಸ್ ಇರುತ್ತೆ. ಈ ಸತಿನೇ ಆ್ಯಕ್ಚುಲಿ ಕಮ್ಮಿ ಇರೋದು ನೀರು. ಇನ್ನು ಮಳೆ ಅಷ್ಟು ಬಂದಿಲ್ವಲ್ಲ, ಹಾಗಾಗಿ. ಅಪ್ಪ ಅಮ್ಮ ಬಂದಲೆ ಹೆಂಗೋ ಭಯ ಆಗ್ತಾಯಿತ್ತು. ಒಬ್ಬಳೇ ಒಂಥರ ನಡ್ಕೊಂಡು ಹೋಗ್ತಾ ಇದ್ದೀನೇನೋ ಒಬ್ಬಳೇ ಕಾಡೊಳಗೆ ಅನ್ನಿಸ್ತಾಯಿತ್ತು. ನೀರು ಸೌಂಡ್ ಬಿಟ್ಟರೆ ಏನೂ ಇಲ್ಲ, ಏನು ಸೌಂಡು ಇಲ್ಲ. ನೀರು ಸೌಂಡ್ ಬಿಟ್ಟರೆ ನೀರೊಳಗಿಂದ ಬಂದಾದ್ಮೇಲೆ ಮುಖ ಕೈಕಾಲೆಲ್ಲ ಸ್ವಲ್ಪ ಕಪ್ಪಗಾಗುತ್ತಲ್ಲ, ಹಂಗಾಗೋಗ್ಬಿಟ್ಟಿದೆ ನೋಡಿ. ಇಲ್ಲಿ ಮುಖ ಎಲ್ಲ ಕಪ್ಪು ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಗೈಸ್, ಮರ ತೋರಿಸ್ತೀನಿ ಹೆಂಗಿದೆ ನೋಡಿ. ಇಲ್ಲಿ ಮರ ಓಪನ್ ಆಗಿಬಿಟ್ಟಿದೆ ಮಧ್ಯದಲ್ಲಿ, ಮೇಲವರೆಗೂ ಓಪನ್ ಆಗಿದೆ. 200 ಮೀಟರ್ಸ್ ದೂರ ನಿಲ್ಲಿಸ್ತಾರೆ ಜೀಪಿಂದ. ಅಲ್ಲಿಂದ ನಡ್ಕೊಂಬರ್ಬೇಕು ಕಾಡೊಳಗೆ. ಈ ಥರ ಜೀಪ್ಗಳು ಬರ್ತಾ ಇರುತ್ತೆ ನೋಡಿ. ಅಲ್ವಾ ಕಡೆ ನೀರು ತೋರಿಸ್ತೀನಿ ನೋಡಿ. ಜಾರ್ತಾ ಇದೆ, ಬಿದ್ದರೆ ಇನ್ನೇನು ಅದ್ಲಿಗೆ ಬೀಳೋದು. ಮಣ್ಣು ಸರಿಗೆ ಜಾರ್ತಾ ಇದೆ. ಇಲ್ಲಿ ಬಿದ್ಲು ಅಮ್ಮು. ಇಲ್ಲ ಬೀಳಿಲ್ಲ, 2 ಸಲ ಬಿದ್ಲು. ಓಹೋ ಹೋ ಹೋ, ಮಂಕಿ ಏನು ಕಮ್ಮಿ ಇಲ್ಲ, ಕಮ್ಮಿ ಇಲ್ಲ ಮಂಕಿಗಳು. ಪಾಪುನ ಹೆಂಗ ನಿಮ್ಮ ತಪ್ಕೊಂಡು ಕೂತಿದೆ. ಇನ್ನೊಂದು ಬಂತು ಪಾಪು ಇರೋದು. ಮುಂದೆ ಕೂತಿದ್ದ, ಓಡೋಗಿ ಕೂತ್ಕೊಂಡ. ಇವಾಗ ಯಾಕೋ ಹಿಂದಕ್ಕೆ ಬಂದ್ಬಿಟ್ಟಿದ್ದಾನೆ. ಯಾಕೋ ಇವಾಗ ಇಲ್ಲಿಂದ ಹೊರಟ್ವಿ. ಯಾರಾದರೂ ಜೀಪಲ್ಲಿ ಬರೋದಾದರೆ ಫಾಲ್ಸಿಗೆ ಸ್ವಲ್ಪ ಗಟ್ಟಿಗೆ ಕೂತ್ಕೊಳ್ರಪ್ಪ, ಸೊಂಟ ಜೋಪಾನ. ನೋಡಿ ಇಲ್ಲಿ ಜೀಪ್ ಈಗ ನಿಲ್ಲಿಸಿದ್ರಲ್ಲ, ಅಲ್ಲಿಂದ ವ್ಯೂ ಇದು.
ಮನೆಗಳಿದೆ ಅಲ್ಲಿ. ಮರ ಎಲ್ಲ ಹೊಸದು, ಅರ್ಧ ಹುಟ್ಟಿದೆ, ಅರ್ಧ ಒಣಗೋಗಿದೆ. ಮಳೆ ಬಂದ ತಕ್ಷಣ ಫುಲ್ ಚಿಗುರುತ್ತೆ ಅನ್ಸುತ್ತೆ ಇದೆಲ್ಲ. ಒಣಗಿದೆ. ನಮ್ಮಮ್ಮ ನೋಡಿಲಿ ಯಾವುದೋ ಕಾರ್ ಗ್ಲಾಸಲ್ಲಿ ತಲೆ ಬಚ್ಕೊಂತ ಇದ್ದಾಳೆ. ಇವ್ರು ನೋಡಿಲಿ ಇವ್ನು ಕಾಲು ತೊಳಿಸ್ತಾ ಇರೋದನ್ನ. ಅಲ್ಲಂತೂ ಮಣ್ಣು ಮಣ್ಣು. ಇದು ಯಾಕೆ ತೊಳಿಸ್ತಾ ಇರೋದು ಅಂದರೆ ಕಾರ್ ಗಲೀಜಾಗುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಎಷ್ಟಿದಾವೆ ಇಲ್ಲಿ ತೂತಗಳು. ಅಮ್ಮ ಇಲ್ಲ ಈ ಥರ ತೂತ. ಯಾಕೆ ತೂತ? ಹಾವು. ನಾನು ಈಗಲೇ ನನಗೂ ಹೆದರಿಕೆನೆ ಆಗ್ತದೆ. ನೋಡಿ ಅಲ್ಲಿ ಕಮ್ಮಿ ಇಲ್ಲ ತೂತ. ಅಮ್ಮ ಸುಮ್ಮನೆ. ಇಲ್ಲಿಗೆ ಮುಗೀತು ಅಂದ್ಕೊಂಡ್ರಾ? ಇಲ್ಲ ಗೈಸ್, ಇವಾಗ ಇನ್ನೊಂದು ಕಡೆ ಹೋಗೋಣ, ಮುಳ್ಳಯ್ಯನಗಿರಿ ಕಡೆಗೆ. ಆದರೆ ಮುಳ್ಳಯ್ಯನಗಿರಿ ನಾವು ಟ್ರಕ್ಕಿಂಗು ಬೆಟ್ಟ ಏನು ಹತ್ತುತ್ತಾ ಇಲ್ಲ. ಅಲ್ಲಿ ಒಂದು ದೇವಸ್ಥಾನ ಇದೆಯಲ್ಲ, ಬ್ಯೂಟಿಫುಲ್ ದೇವಸ್ಥಾನ, ಒಂಥರ ನೆಮ್ಮದಿ ಸಿಗುತ್ತೆ ಅಲ್ಲಿ. ಆ ಜಾಗನೇ ಏನೋ ಒಂಥರ ಚೆನ್ನಾಗಿದೆ. ಶಿವನ ದೇವಸ್ಥಾನ ಅಲ್ವಾ, ಅದು ಹಳೇ ದೇವಸ್ಥಾನ ಬೇರೆ, ಒಂಥರ ಪಾಸಿಟಿವ್ ವೈಬ್ರೇಷನ್ಸ್. ನೀವಲ್ಲಿ ದೇವಸ್ಥಾನದ ಒಳಗಡೆ ಕಾಲಿಟ್ಟ ತಕ್ಷಣ ನೀವು ಫೀಲ್ ಮಾಡ್ಬೋದು, ಬೇಕಾದರೆ ಸ್ಪಿರಿಚುವಲ್ ಆಗಿದ್ರೆ ಅಂತ ಅನ್ಕೋತೀನಿ ನಾನು. ಚಿಕ್ಕಮಂಗ್ಳೂರಲ್ಲಿ ಈಗ ಮುಳ್ಳಯ್ಯನಗಿರಿ ಕಡೆಗೆ ಒಳ್ಳೆ ರೋಡ್ ಮಾಡಿದ್ದಾರೆ, ಹೊಸ ರೋಡ್. ಫಸ್ಟ್ ಇರಲಿಲ್ಲ ಅಲ್ಲ ಇದು, ಈಗ ಮಾಡಿರೋದು. ಇಲ್ಲಿಂದ ಇಲ್ಲ ರೋಡು, ಅಷ್ಟೇ ಸ್ವಲ್ಪ ದೂರ ಮಾಡಿದ್ದಾರೆ, 1-2 ಕಿಲೋಮೀಟ್ರ್ ಮಾಡಿದ್ದಾರೆ ಅಷ್ಟೇ. 4 ಕಿಲೋಮೀಟ್ರ್ ಮಾಡಿದ್ದಾರೆ ಅಷ್ಟೇ, ಅರ್ಧದಿಂದ ಇಲ್ಲ. ಚೆನ್ನಾಗಿ ಸನ್ಸೆಟ್ ಆಗ್ತದೆ. ಲಾಸ್ಟ್ ಟೈಮ್ ಈ ಟೆಂಪಲ್ಗೆ ಹೋಗೋಕ್ಕಾಗಿರ್ಲಿಲ್ವಲ್ಲ, ಶಿವನ್ ಟೆಂಪಲ್ಗೆ, ಅದಕ್ಕೆ ಇವಾಗ ಕರ್ಕೊಬಂದಿದ್ದೀನಿ. ಒಂಥರ ಬೇಜಾರಾಗೋಗ್ಬಿಟ್ಟಿತ್ತು. ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿ ಅಂತ ಹಾಕಿದ್ದಾರೆ. ನಾನು ಮುದ್ದು ಹೋಗ್ತಾ ಇದ್ದೀವಿ ಈಗ. ಮೂನ್ ನೋಡಿ ಗೈಸ್, ಮೂನ್ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಪುಟಾಣಿ ಬಾಗಿಲು, ಹಿಂದೆ ದೇವಸ್ಥಾನಗಳು, ಹಳೆ ದೇವಸ್ಥಾನಗಳಿಗಿರ್ತೀಯಲ್ಲ ಆ ಥರ ಪುಟ್ಟು ಬಾಗಿಲು. ಯಾರು ಇಲ್ಲ. ಯಾರು ಇಲ್ಲ ಪೂಜೆ ಮಾಡೋಕ್ಕೆ. ಶಿವ ನೋಡಕ್ಕೆ. ನಮ ಶಿವಾಯ. ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಇಲ್ಲಿ ಮುದ್ದು ಶ್ಲೋಕ ಹೇಳ್ತಾ ಇದ್ದಾನಲ್ಲ, ಅವನಾಗೆ ಇಷ್ಟಪಟ್ಟು ಹೇಳಿದ್ದು. ನಾನು ಬಂದು ಕೇಳ್ದೆ, ಶಿವಂಗೆ ಸಂಬಂಧಪಟ್ಟಿದ್ದು ಯಾವುದಾದ್ರೂ ಶ್ಲೋಕ ಹೇಳಿ ಅಂತ. ಹೇಳಿದ್ಕೆ ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ದ, ನನಗಂತೂ ಖುಷಿ ಆಯಿತು. ಮತ್ತು ಅಲ್ಲಿ ಯಾರಾದರೂ ಇದ್ದಿದ್ರೆ ಡೆಫಿನೆಟ್ಲಿ ಬೇಡ ಅಂತಲೇ ಹೇಳ್ತಾ ಇದ್ದೆ ನಾನು, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೇನೋ, ಇಲ್ಲ ಅವರೊಂದು ಪರ್ಮಿಷನ್ ಕೇಳಬೇಕೇನೋ ಅಂತ. ಅಲ್ಲಿ ಯಾರೂ ಜನ ಇರಲಿಲ್ಲ, ಹಾಗಾಗಿ ಹೇಳು ಅಂತ ಅಂದೆ. ಇಲ್ಲಿ ನೋಡಿ, ನನ್ನ ಪರ್ಸ್ನಲ್ ಅಸಿಸ್ಟೆಂಟು. ಪಾತ್ರೆ ತೊಳೆಯಕ್ಕೆ ಇಟ್ಕೊಂಡಿದ್ದೀನಿ ಮನೇಲಿ. ಇದು ಹೂ ಮೇ ಬಿ ಮೈಸೂರು ಮಲ್ಲಿಗೆನ ಅನ್ಸುತ್ತಿದ್ದು. ಇದೇ ಟೆಂಪಲ್. ಇಲ್ಲಿ ಸನ್ಸೆಟ್ ಆಗ್ತದೆ ನೋಡಿ. ಇಲ್ಲೇನೋ ಒಂದು ಟೆಂಪಲ್ ಎದುರುಗಡೆ ನೋಡಿ, ಇಲ್ಲಿ ಗುಹೆ ಇದ್ದಂಗಿದೆ. ಇಷ್ಟೇ ಇರೋದು. ಇದೊಂದು ಕಂಬ, ಇದು ಹಸು. ಅಮ್ಮ ರೀಲ್ಸ್ ಮಾಡ್ತೀಯಾ? ಇಲ್ಲಿಗೆಲ್ಲೋ ಹೋಗ್ಬೋದು ಇಳ್ಕೊಂಡು. ಮೆಟ್ಲಿದ್ದಾವೆ ನೋಡಿಲಿ. ಆಮೇಲೆ ಇಲ್ಲಿ ನೋಡಿಲಿ ಎಷ್ಟು ಸಖತ್ತಾಗಿದೆಯಪ್ಪ. ತಿಕ್ಕ ಫಾರೆಸ್ಟ್. ಇಲ್ಲಿ ಏನಿದೆಯಪ್ಪ ಗೊತ್ತಿಲ್ಲ. ಇಲ್ಲಿಂದ ಮೆಟ್ಲು ಮಾತ್ರ ಇದೆ. ತುಂಬ ದೂರದವರೆಗೂ ಇದೆ ದಾರಿ. ಒಂದು ರೀಲ್ಸ್ ಮಾಡ್ತೀನಿ ಅಂತಂದ್ಲು, ಅದಕ್ಕೆ ಮಾಡು ಅಂತೇಳಿ ಮಾಡಿಸ್ತಾ ಇದ್ದೀನಿ. ಈ ಸಾಂಗ್ ಯಾವುದು ಅಂತ ಗೊತ್ತಾದರೆ ಹೇಳಿ, ಓಕೆನಾ? ಸ್ಟೆಪ್ಸ್ ನೋಡಿ ಗೆಸ್ ಮಾಡಿ.
ಮತ್ತು ಅವಳಿಗೆ ಪಾಪ ಒಂಥರ ಕಟ್ಟಾಗ್ದಂಗೆ ಆಗೋಗ್ಬಿಟ್ಟಿದೆ. ನಾವು ಫೋರ್ಸ್ ಮಾಡ್ತೀವ ಸ್ವಲ್ಪ ಓದೋಕ್ಕೆ ಸೆಕೆಂಡ್ PU ಅಂತ, ಹಾಗಾಗಿ ಸ್ವಲ್ಪ ಚಿಲ್ ಮಾಡ್ತಾ ಇದ್ದಾಳೆ ಈಗ, ಸಿಕ್ಕಿದೆ ಚಾನ್ಸ್ ಅಂತ. ನಾನು ಇದು ನೋಡಿ ಬೋಗನ್ ವಿಲ್ಲಾ ಫ್ಲವರ್ ಅಂದ್ಕೊಂಡೆ, ಅದಲ್ಲ. ಎಷ್ಟು ಚೆನ್ನಾಗಿದೆ. ಇದಂತೂ ನನ್ನ ಫೇವ್ರೆಟ್ ಸಾಂಗ್ ಆಗೋಗ್ಬಿಟ್ಟಿದೆ ಗೈಸ್. ಅವಳು ಆವಾಗಲೇ ನೋಡಿ ಒಂದು 2 ಮಿನಿಟ್ಸಲ್ಲೇ ಕಲ್ತ್ಕೊಂಡು ಮಾಡ್ತಾಯಿದ್ಲು. ಸಂತೋಷ್ ಮಲಗಿದ್ರಲ್ಲ ಕಾರಲ್ಲಿ, ಹಂಗಾಗಿ ನಾವಂತೂ ಎಷ್ಟೊತ್ತಿದ್ವಿ ಗೊತ್ತಾ ಇಲ್ಲಿ. ಚೆನ್ನಾಗಿತ್ತು ಮಾತ್ರ. ಸ್ವಲ್ಪ ಸನ್ಸೆಟ್ ಆಗೋವರೆಗೂ ಇದ್ಬಿಟ್ಟೆ ಹೋಗೋಣ, ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತಳ್ಳೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು. ಈ ದೇವಸ್ಥಾನದ ಹತ್ರ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂದರೆ ನಿಜವಾಗ್ಲೂ ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಸಖತ್ ಚೆನ್ನಾಗಿದೆ. ಅವಾಗಿಂದ ಇಲ್ಲೇ ಅಲಿತಾ ಇದ್ದೀವಿ. ಇಲ್ಲೇ ಐತಲ್ಲ, ಇದೆಂಥ ಮರ ನಮಗೆ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಚಿಗುರು ಮಾತ್ರ ಏನು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂದರೆ, ಮೋರ್ ಸೂಪರ್ ಆಗಿ ಇನ್ಫಾರ್ಮೇಷನ್ ಕಾಣಿಸ್ತಾ ಇದೆ. ಬೇಕು ಅಂದರೆ ChatGPT ಅಡಿರಿ. ಇವತ್ತಂತೂ ತುಂಬ ಲಾಂಗ್ ಡೇ ಅಂತ ನನಗೆ ಫೀಲ್ ಆಗ್ತಾಯಿತ್ತು. ಟೈಮ್ ಮುಂದಕ್ಕೆ ಹೋಗ್ತಾ ಇಲ್ವೇನೋ, ಎಷ್ಟು ಚೆನ್ನಾಗಿದೆಯಪ್ಪ ಈ ದಿನ ಅಂತಲೇ ಫೀಲ್ ಆಗ್ತಾ ಇದೆ ನನಗೆ ಇವಾಗ್ಲೂ. ನೋಡ್ತಾ ಇದ್ರೆ ಈಗ ಎಡಿಟ್ ಮಾಡಬೇಕಾದ್ರೆ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ. ಮತ್ತು ಟನ್ಸ್ ಮೆಮೊರೀಸ್ನ ಮನಸ್ಸಲ್ಲಿ ತುಂಬಿಕೊಂಡು, ಬ್ಯೂಟಿಫುಲ್ ವ್ಯೂಸ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡು ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಹೋಗ್ತಾ ಒಂದು ಒಳ್ಳೆ ನಾನ್ ವೆಜ್ ಊಟ ಮಾಡಿಕೊಂಡು ಮನೆ ಸೇರ್ಕೊಬಿಡೋಣ. ಇದೇ ಹೋಟೆಲು ಗೈಸ್ ಹೋಗಿದ್ದು. ಇಲ್ಲೊಂದು ಬರ್ತಾನೆ ಒಂದು ಅಕ್ವೇರಿಯಂ ಇಟ್ಟಿದ್ದಾರೆ, ಮತ್ತು ತುಂಬ ಹಳೇ ವಸ್ತುಗಳು ಏನೇನೋ ಇಟ್ಟಿದ್ದಾರಪ್ಪ ಇಲ್ಲಿ, ತೋರಿಸ್ತೀನಿ ರೀ ಆಮೇಲೆ. ನೋಡಿ, ಹಳೇ TV, ಟೇಪ್ ರೆಕಾರ್ಡರು ಎಲ್ಲ ಇಟ್ಟಿದ್ದಾರೆ. ಇವರು ಊಟ ಕೊಡೋದು ಸ್ವಲ್ಪ ಲೇಟ್ ಮಾಡ್ತಾಯಿದ್ರು, ಅದಕ್ಕೆ ಅಮ್ಮ ಹೇಳ್ತಾಯಿದ್ಲು TV ಇಟ್ಟಿದ್ದಾರೆ ನೋಡ್ಕೊಂಡು ಕೂತಿರಿ ಅಂತ. ಮತ್ತು ಇದೇ ಫುಡ್ಡು, ಗ್ರಿಲ್ಲು, ಬಿರಿಯಾನಿ, ರೊಟ್ಟಿ ಮತ್ತು ಚಿಕನ್ ಕರಿ, ನಾಟಿ ಕೋಳಿದೇನೋ ತೊಗೊಂಡಿದ್ವಿ. ಫಸ್ಟ್ ಯಾವುದೋ ಬೇರೆದು ಕೊಟ್ಬಿಟ್ಟಿದ್ರು, ಆಮೇಲೆ ಮತ್ತೆ ಚೇಂಜ್ ಮಾಡಿಕೊಟ್ರು, ನಾಟಿ ಕೋಳಿದು ಕೊಟ್ಟರು. ಅಲ್ಲ, ನಾಟಿ ಕೋಳಿ ಅಂದ್ಬಿಟ್ಟು ಯಾವ್ದು ಕೊಡಿ? ಮತ್ತು ನಾನು ಯಾಕೆ ಇಲ್ಲಿ ಹಿಂಗೆ ಕೂತಿದ್ದೀನಿ ಅಂತ ಅಂದರೆ, ಮುತ್ತು ಒಂದು ಜ್ಯೂಸ್ ಕೇಳಿದ್ದ, ಅದಂತೂ ಹೆಚ್ಚು ಕಮ್ಮಿ ಒಂದು ಅವರ್ ಏನೋ ಮಾಡಿದ್ರು ಅನಿಸುತ್ತೆ. ಅಲ್ಲಿವರೆಗೂ ಇಂಥವೆಲ್ಲ ನೋಡ್ಕೊಂಡು ಕೂತ್ಕೊಳ್ಳಿ ಅಂತ ಏನೋ ಚೆನ್ನಾಗಿರೋವೆಲ್ಲ ಇಟ್ಟಿದ್ದಾರೆ ಗೈಸ್. ಆ್ಯಂಬಿಯನ್ಸ್ ಅಂತೂ ಒಂಥರ ಚೆನ್ನಾಗಿದೆ. ಅಲ್ಲೊಂದು ಬಾವಿ ಇದೆ ನೋಡಿ ಅಲ್ಲಿ ಮಧ್ಯದಲ್ಲಿ. ಬಾವಿ ಮುಂದೆ ಈ ಥರ ತಾಮ್ರದ್ದು ಹಿತ್ತಾಳೆದ, ಏನು ಹೇಳೋದದು, ಪಾತ್ರೆಗಳೆಲ್ಲ ನೀಟಾಗಿ ತೊಳೆದು ಜೋಡಿಸಿದ್ದಾರೆ. ಒಂಥರ ಚೆನ್ನಾಗಿ ಫೀಲ್ ಬರುತ್ತೆ. ಮತ್ತು ಅದೇನೋ ಮೋಜಿಟೋ ತೊಗೊಂಡಿದ್ರು ಗೈಸ್, ಅದೇ ಬ್ಲೂ ಕಲರ್ ಒಂಥರ ಡ್ರಿಂಕ್ ಬರುತ್ತಲ್ಲ, ಅದಕ್ಕೆ ಏನು ಹೇಳೋದಪ್ಪ, ಮೋಜಿಟೋನೇ ಅಂತ ಅನಿಸುತ್ತೆ. ಅದು ಯಾಕೋ ಒಂಥರ ಏನದು ಸೋಡಾ ಒಂಥರ ಜಾಸ್ತಿ ಆದಂಗೆ ಅನ್ನಿಸ್ತಾಯಿತ್ತು. ಸೋಡಾನೋ ನಿಂಬೆಹಣ್ಣು ಏನೋ ಒಂಥರ ಜಾಸ್ತಿ ಇತ್ತು. ಯಾರೂ ಕುಡಿಲೇ ಇಲ್ಲ, ತಗೊಂಡಿದ್ದು ವೇಸ್ಟ್ ಆಯಿತು, ಬೈಸ್ಕೊಂಡ್ವಿ ನಾವು. ಮತ್ತು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್. ಅಲ್ಲಿವರೆಗೂ ಬಾಯ್ ಬಾಯ್. ವಿಡಿಯೋ ಹೇಗಿತ್ತು ಅಂತ ಹೇಳಿ, ಓಕೆನಾ?